ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಇರೋದು ಸ್ಟಾಕ್ ಸೆಲೆಕ್ಷನ್ ಹೆಂಗೆ ಮಾಡ್ಬೋದು ಡೈಲಿ ಇಂಟ್ರಾಡೇ. ಏನಿಲ್ಲ, ಸಿಂಪಲ್ ಮೆಥಡ್ ಹೇಳ್ತಾನೆ, ಜಾಸ್ತಿ ಏನು ಹೇಳಿದ್ರು. ಮನಿ ಕಂಟ್ರೋಲ್ ಆ್ಯಪ್ದಾಗ ಹೋಗಬೇಕು. ಇಲ್ಲಿ ಟಾಪ್ ಲೂಸರ್ಸ್ ಮತ್ತು ಟಾಪ್ ಜನರ್ಸ್ ಅಂತ ಇರ್ತೈತಿ. ಈ ಆ್ಯಪ್ ಅಂತೂ ಮೇನ್ ಬೇಕು. ಯಾವ್ದು ನೀವು ಇನ್ವೆಸ್ಟರ್ ಇರಲಿ, ಇಂಟ್ರಾಡೇ ಇರಲಿ, ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾನಂದ್ರು ಈ ಆ್ಯಪ್ ಬೇಕಲ್ಲೇ ಬೇಕು. ಇಲ್ಲೇ ಇಂಡಿಯನ್ ಅಂತ ಐತಿ. ನಮಗೆ ಬೇಕಾಗಿದೆ ಅದು ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್. US ಐತಿ, ಇಂಡಿಯನ್ದವ್ರದ್ದು ಐತಿ. ಇಲ್ಲೇ ಟಾಪ್ ಲೂಸರ್ಸ್ ಅಂತ ಐತಿ. ಆಯ್ತಾ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಮ್ಯಾಲೆ ಬಾಕ್ಸ್ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡೋದು. ಇಲ್ಲಿ ನಿಮ್ಗೆ ಏನೇನು ಸಿಗ್ತಾವೆ ಹೇಳಂದ್ರೆ ಇಂಡೆಕ್ಸ್ ಸಿಗ್ತಾವೆ. NSE ಮತ್ತು BSE ಅದಾವೆ, ಬಟ್ ನಾವು ಸೆಲೆಕ್ಷನ್ ಮಾಡೋದು NSE ಒಳಗೆ ಮಾಡ್ಬೇಕು. F&O ಸಿಗ್ತೈತಿ, ಲಾರ್ಜ್ ಕ್ಯಾಪ್ ಸಿಗ್ತೈತಿ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ನಿಫ್ಟಿ 50, ನಿಫ್ಟಿ ಬ್ಯಾಂಕ್, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ ನೆಕ್ಸ್ಟ್ 50 ಸಿಗ್ತೈತಿ. ಇಂಡೆಕ್ಸ್ ಇದು ಅದು. ಇನ್ನು ನಿಮ್ಗೆ ಸೆಕ್ಟ್ರ್ ಬೇಕಂದ್ರೆ ಸೆಕ್ಟ್ರು ಸಿಗ್ತಾವೆ. ಸೆಕ್ಟ್ರಿಕಲ್ ಇಂಡೆಕ್ಸ್ ಅಂತ ಐತಿ ನಾವು ಕೇಳೋದು. ಆಯಿತಾ, ಆಟೋ ಸೆಕ್ಟ್ರ್ ಸಿಗ್ತೈತೆ, IT, ಪ್ರೈವೇಟ್ ಸೆಕ್ಟ್ರ್, ಫೈನಾನ್ಸ್ ಸರ್ವಿಸ್, ಫಾರ್ಮಾ, FMGC, ಮೆಟಲ್, ರಿಟೇಲ್, ಮೀಡಿಯಾ, ಎನರ್ಜಿ, ಪ್ರೈವೇಟ್ ಬ್ಯಾಂಕ್, ಇನ್ಫ್ರಾಸ್ಟ್ರಕ್ಚರ್, ಆಯಿಲ್, ಯಾವ ಬೇಕೆಲ್ಲ ಸಿಗ್ತಾವೆ. ನಿಮ್ಗೆ ಕೇಳೋದು ಅದಕ್ಕೆ ನೀವು ರಿಸ್ಕ್ ತೊಗೋತಾನೆ ಇವನ್ನೆಲ್ಲ ಮಾಡ್ಬೋದು. ನಾನು ಬೇಕಾಗಿರೋದು ಡೈಲಿ ರೆಕಮೆಂಡೇಶನ್ ಮಾಡೋದು ಮಿಡ್ ಕ್ಯಾಪ್ ಪ್ಲಾನ್ ಸ್ಟಾಕ್. ಇದ್ರಾಗ ಮೇನ್ ಪಾಯಿಂಟ್ ಮ್ಯಾಲಿನೂ 4 ಸ್ಟಾಕ್ 1 2 3 4 ಮ್ಯಾಲಿನೂ 4 1 2 3 4. ಇನ್ನೂ ಬೇಕಾದ್ರೆ ಇನ್ನೊಂದು 5ನೇದು ಇಟ್ಕೋಬೇಕು. ಟಾಪ್ ಲೂಸರ್ಸ್ ಹತ್ತ ಟಾಪ್ ಜನರ್ಸ್ ಹತ್ತ ಟಾಪ್ ಲೂಸರ್ಸ್ ಅದ್ರ ಬಾಜುನೇ ಇರ್ತೈತಿ. ಕ್ಲಿಕ್ ಮಾಡೋದು 1 2 3 4 5 5 4 ಸ್ಟಾಕ್ ಅಷ್ಟು. ಇವನ್ನ ತೊಗೊಂಡು ಇವನ್ನೆಲ್ಲ ಒಂದು ಲಿಸ್ಟ್ ಮಾಡ್ಬೇಕು. ಲಿಸ್ಟ್ ಮಾಡಿ ಟ್ರೇಡಿಂಗಿಗೆ ಹೋಗ್ಬೇಕು, ಚಾರ್ಟ್ ನೋಡಬೇಕು, ಬೈ ರೆಕಮೆಂಡೇಶನ್, ಸೆಲ್ ರೆಕಮೆಂಡೇಶನ್ ಕಾಣೋದಿರ್ತೈತಿ. ಯಾವ ಇಂಡಿಕೇಟ್ರ್ ಗೊತ್ತಾಗೋದಿರ್ತೈತಿ, ಅದನ್ನು ಅನಾಲಿಸಿಸ್ ಮಾಡಿ ನಾಳಿದ ಅನಾಲಿಸಿಸ್ ಮಾಡ್ಬೇಕು. ಏನು ಬ್ರೇಕ್ ಆದರೆ, ಯಾವ ಪ್ರೈಸ್ ಬ್ರೇಕ್ ಆದ್ರೆ ನಾವು ತೊಗೋಬೇಕು, ಯಾವ ಪ್ರೈಸ್ ಬ್ರೇಕ್ ಆಗಲಿಲ್ಲ ವೆಯ್ಟ್ ಮಾಡಬೇಕು, ಬ್ರೇಕ್ ಆಗುತ್ತಾನೆ ವೆಯ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಈಗ ಎಕ್ಸಾಂಪಲ್ ನಾನು ಟಾಪ್ ಜನರ್ಸಾಗ ಹೇಳ್ತಾನೆ, ಯಾವುದೋ ಪೇಟಿಎಮ್ ಹೇಳ್ತಾನೆ. ಪೇಟಿಎಮ್ ಪೇಟಿಎಮ್ದಾಗ ಏನಾಗತ್ತೈತಿ, ಸೊ ಹಳಿದೆಲ್ಲ ತೆಗಿಬೇಕು. ಓಕೆ, ಇಲ್ಲಿ ನಿಮ್ಗೆ ಯಾವುದೈತಿ ಟೈಮ್ ಫ್ರೇಮ್, ಡೈಲಿ ಟೈಮ್ ಫ್ರೇಮ್ ಐತಿ. ಸೊ ನೀವು ಡೈಲಿ ಟೈಮ್ ಫ್ರೇಮ್ ಹಾಕಬೇಕು. ಓಕೆ, ನೋಡಿರಿ ಇಲ್ಲಿ ಬ್ರೇಕ್ ಆಗೈತಿ. ಸೊ ಏನು ಬ್ರೇಕ್ ಆಗೈತಿ, ಪ್ರೀವಿಯಸ್ ಕ್ಯಾಂಡಲ್ ಬ್ರೇಕ್ ಆಗೈತಿ. ನಮಗೆ ಬೇಕಂದ್ರೆ ಜೂನ್ ಹಾಕೋಬೋದು. ಸೊ ಬ್ರೇಕ್ ಅಂತೂ ಆಗೈತಿ. ಇನ್ನೊಂದು ಕನ್ಫರ್ಮೇಷನ್ ಬ್ರೇಕ್ ಕ್ಯಾಂಡಲ್ ಕೊಡಬೇಕು. ವಾಲೆಟಲ್ ಅಂದ್ರೂ ಜಾಸ್ತಿ ಐತಿ, ಏನು ಬೈಯರ್ಸ್ ಇಲ್ಲ ಸೆಲ್ಲರ್ಸ್ ಇಲ್ಲ, ಕ್ಯಾಂಡಲ್ಸ್ ಅಂತೂ ಇಲ್ಲಿದ್ರಾಗ. ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ನಡೀತೈತಿ. ಸ್ವಿಂಗ್ ಟ್ರೇಡಿಂಗ್ದಾಗ ಟಾರ್ಗೆಟ್ ಇರೋದು
ಫಸ್ಟ್ ಟಾರ್ಗೆಟ್ ಇದಾಕತಿ 730. ಸೆಕೆಂಡ್ ಟಾರ್ಗೆಟ್ ಇದಾಕತಿ 920. ಸೆಕೆಂಡ್ ಟಾರ್ಗೆಟ್ ಆಕೈತಿ. ಫಸ್ಟ್ ಟಾರ್ಗೆಟ್ 720 ಆಕೈತಿ. ಸ್ವಿಂಗ್ ಟ್ರೇಡಿಂಗ್ ಮಾಡೋದಿದ್ರೆ ಮಾಡಿ ಬೆಸ್ಟ್ ಐತಿ. ಬ್ರೇಕ್ ಐತಿ. ಮತ್ತು ನಿಮಗೆ ವ್ಯಾಲ್ಯೂಮ್ ಚೆಕ್ ಮಾಡಬೇಕು. ಎಷ್ಟು ಅದರ ವ್ಯಾಲ್ಯೂಮ್ ಚೆಕ್ ಮಾಡಬೇಕು. 13 ಮಿಲಿಯನ್ 13 ಮಿಲಿಯನ್ ಅದಾರು. 13 ಮಿಲಿಯನ್ ಅಂದ್ರೆ ತುಸ ಅಲ್ಲ, ಜಾಸ್ತಿನೇ. 1,30,00,000 ರೂಪಾಯಿ. 1,30,00,000 ಮಂದಿ ಅದಾರ. ಇದು ಒಂದನೇ ಮೆಥಡ್ ಆಯ್ತು. ಇನ್ನು ಎರಡನೇ ಮೆಥಡ ಚಾರ್ಟ್ ಇಂಕ್ ಅಂತ ಒಂದು ವೆಬ್ಸೈಟ್ ಐತಿ. ನೀವು ಏನಂತಾರೆ ಗೂಗಲ್ದಾಗ ಹೋಗಿ ಇಲ್ಲೇ ಸರ್ಚ್ ಮಾಡಿ ಚಾರ್ಟ್ INK ಇಂಕ್. ಫಸ್ಟ್ ವೆಬ್ಸೈಟ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿ ಸ್ಕ್ರೀನರ್ದಾಗ ಹೋಗಿ ಇಲ್ಲಿ ಮ್ಯಾಲೆ ಸ್ಕ್ರೀನರ್ ಐತಲ್ಲ ಇಲ್ಲಿ ಮ್ಯಾಲೆ ಸ್ಕ್ರೀನರ್ದಾಗ ಹೋಗಿ ಇಲ್ಲೇ ಸರ್ಚ್ ಮಾಡಿ ಶಾರ್ಟ್ ಟರ್ಮ್ ಬ್ರೇಕ್ಔಟ್. ಸರ್ಚ್ ಮಾಡಿ ಅಂದ್ರೆ ಫಸ್ಟ್ ಕ್ಯಾಂಡಲ್ ಫಸ್ಟ್ ಬಂದಿತ್ತಲ್ಲ ಆಗಲಿದ. ಸಾರಿ, ಏನು ಮಿಸ್ಟೇಕ್ ಐತಿ. ಶಾರ್ಟ್ ಟರ್ಮ್ ಬ್ರೇಕ್ಔಟ್. ಫಸ್ಟ್ ಐತಲ್ಲ, ಫಸ್ಟ್ ಲಿಂಕ್ದಾಗ ಕ್ಲಿಕ್ ಮಾಡಿ. ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಫ್ಯೂಚರ್ ಅಂದ್ರೆ ಐತಿ. ಸ್ಟಾಕ್ ಪ್ರೈಸಸ್ ಆಲ್ ಆಫ್ ದ ಬಿಲೋ ಫಿಲ್ಟರ್ಸ್ ಇನ್ ಫ್ಯೂಚರ್ ಸೆಗ್ಮೆಂಟ್ ಐತಲ್ಲ, ಇದನ್ನು ನೀವೇನು ಮಾಡ್ಬೇಕು, ಮಿಡ್ ಕ್ಯಾಪ್ ನಿಮಗಿಲ್ಲ ಅಂದ್ರೆ ನಿಫ್ಟಿ 100, ನಿಫ್ಟಿ 200, ನಿಫ್ಟಿ 50 ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ ಅಂತ. ಬಟ್ ನಾ ತೊಗೋದಿಲ್ಲ ನಿಫ್ಟಿ 100 ತೊಗೋತೀನಿ. ನೋಡಿರಿ ಎಷ್ಟು ಎಲ್ಲ ಫಿಲ್ಟ್ರೇ ಬರ್ತಾವೆ. ಆಲ್ ಫಿಲ್ಟ್ರ್ ಅದಾವೆ ಬ್ರೇಕ್ಔಟ್ ಆಗಿದ್ದು ಎಲ್ಲ. ಈಗ ನಾನು ನೌಕರಿ ಚೆಕ್ ಮಾಡ್ತೀನಿ. ಡೇ ಕ್ಯಾಂಡಲ್ ಸೊ ಇದು ಬ್ರೇಕ್ ಆಗಿ ರೀಸೆಟ್ ಕೊಟ್ಟು ವಾಪಸ್ ಅಪ್ ಸೈಡ್ ಹೊಂಟೈತಿ. ಸೊ ಎಷ್ಟು ಈಜಿ ಐತಿ ನೋಡಿ. ಎಷ್ಟು ಈಜಿ ಐತಿ. ಇರ್ಲಿಂತ್ರ ಇಷ್ಟು ಒಂದ ರೇಂಜ್ದಾಗಿತ್ತು. ಇದ್ರಾಗಿತ್ತಿದ ಎಷ್ಟು ಸಿಗ್ತಿದೆ ಜುಲೈ 28ದಿಂದ ಜುಲೈ 30 ಅಂದ್ರೆ ಸಾರಿ ಒಂದು ತಿಂಗಳು ಕನ್ಸಲ್ಟ್ ಒಂದ ರೇಂಜ್ದಾಗೈತಿ. ಒಂದು ತಿಂಗಳು ಒಂದ ರೇಂಜ್ದಾಗಿತ್ತು. ಸೊ ಬ್ರೇಕ್ ಆಯಿತು, ರೀಸೆಟ್ ಕೊಟ್ಟು ಮೇಲೆ ಹೊಂಟೈತಿ. ಸೊ ಬೈ ಮಾಡೋರು ಬೈ ಮಾಡ್ಬೋದು. ಈಸಿ, ಭಾಳ ಈಸಿ ಐತಿ. ಮತ್ತು ಇನ್ನೊಂದು ಮನಿ ಕಂಟ್ರೋಲ್ ಆ್ಯಪ್ದಾಗ ಇನ್ನೊಂದು ಐತಿ. ಇಲ್ಲೇ ನಿಮ್ಗೆ ಡೇ ಕ್ಯಾಂಡಲ್ ಇತ್ತು. ಡೇ ಅಂದ್ರೆ 1 ಡೇ ಅಂತ ಇತ್ತು. ಅದನ್ನು ನೀವು ವೀಕ್ಲಿ ಮಾಡ್ಕೊಂಡ್ರೆ ವೀಕ್ಲಿನ ಚಲೋ. ನಿಮಗೆ ಪೊಸಿಷನಲ್ಲಿ ಇಟ್ಕೊಂಡು ಬರ್ತೈತೆ. ಅಂದರೆ ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೂ ಬರ್ತೈತೆ. ಟಾಪ್ ಯೂಸರ್ಸ್ ಟಾಪ್ ಲೈನ್ಸ್ ಎರಡು ಇರ್ತಾವೆ. ಟೂರ್ ಆ್ಯಂಡ್ ಪವರ್ ಅಂತೈತಿ ಈ ಕಡೆ,
ಟಾಪ್ ಗೈನರ್ಸಾಗ ಟಾಪ್ ಲೂಸರ್ಸಾಗ MP ಹೈಸ್ ಐತಿ, ಎಕ್ಸ್ಟೆಂಡ್ ಇಂಡಸ್ಟ್ರಿ ಐತಿ, ಪ್ರೆಸ್ಟೀಜ್ ಐತಿ, SS ಐತಿ. ಸೊ ನಿಮ್ಮ ಈಸಿ ಫೈಂಡ್ ಔಟ್ ಮಾಡ್ಕೋಬೋದು ನಿಮ್ಮ ಸ್ಟಾಕ್ಗಳು. ಇವೆರಡು ಮೆಥಡ್ ಇದಾವೆ. ಮತ್ತು ಇನ್ನೆಷ್ಟು ಮೆಥಡ್ ಅದ ನಂಗೆ ಗೊತ್ತಿಲ್ಲ. ಸೊ ಇವೆರಡು ಮೆಥಡ್ ಈಸಿ ಅದಾವೆ ನಂಗೆ. ನಾ ಭಾಳ ಇದ್ರಾಗ ಹೋಗ್ತೀನಿ, ಡೈಲಿ ಕ್ಯಾಂಡಲ್ದಾಗ ಸರ್ಚ್ ಮಾಡ್ತೀನಿ, ಮೇಲಿನೂ 4 ಸ್ಟಾಕ್ ಇರ್ತಾವಲ್ಲ ತೊಗೋತೀನಿ, ಅನಾಲಿಸಿಸ್ ಮಾಡ್ತೀನಿ, ನಿಮಗೆ ಕಳಿಸ್ತೇನೆ. ನಿಮಗೆ ಈಸಿ ಆಕೈತಿ. ಮತ್ತು ಇನ್ನೊಂದು ನಿಮಗೆ ತಿಳ್ಕೊಂಡಂದ್ರೆ ಇನ್ನೊಬ್ಬರು ಕೇಳೋ ಅವಶ್ಯಕತೆ ಇರೋದಿಲ್ಲ, ನಮ್ಮನ್ನು ನಾವು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೇನಾರ ಡೌಟ್ ಇದ್ದರೆ ಕೇಳ್ರಿ, ಹೇಳ್ತೀನಿ. ಮತ್ತೇನಾರ ಇನ್ಫಾರ್ಮೇಷನ್ ಬೇಕಂದ್ರೆ ಕೇಳ್ರಿ, ಹೇಳ್ತೀನಿ. ಮತ್ತು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ದಾಗ. ಇದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಕತಿ, ಡೈಲಿ ಅಪ್ಡೇಟ್ ಮಾಡ್ತೀನಿ ಸ್ಟಾಕ್ಗಳನ್ನ. ಥ್ಯಾಂಕ್ ಯು, ಬಾಯ್ ಬಾಯ್.